ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಇವತ್ತು ನಾನು ಆಗಲೇ ಬೆಳಗ್ಗೆ ಒಂದು ವಿಡಿಯೋದ ಮೂಲಕ ಇವತ್ತು ನಡೆದಂಥ ಕೋರ್ಟ್ ಕೇಸ್ ವಿಚಾರಣೆ ಅಂದರೆ 56% ರಿಸರ್ವೇಷನ್ ಕೇಸು, ಸೊ ಅದ್ರ ಬಗ್ಗೆ ತಿಳಿಸಿದ್ದೆ. ಆ್ಯಂಡ್ ಅದರ ಜೊತೆ ಇನ್ನೊಂದಿಷ್ಟು ಮಾಹಿತಿ ಇರಲಿ, ಸಂಪೂರ್ಣವಾದಂಥ ವಿವರಣೆಯನ್ನು ನಿಮಗಾಗಿ ತಿಳಿಸೋಣ ಅಂತ ಈ ವಿಡಿಯೋ. ನೋಡಿ, ಇವತ್ತು ನಡೆದಂಥ ವಿಚಾರಣೆ ಬಗ್ಗೆ ನಮ್ಮ ಬಾರ್ ಬೆಂಚ್ ಅನ್ನುವಂಥ ಒಂದು ತಂಡ ಇಲ್ಲಿ ಹಂಚ್ಕೊಂಡಿರುವಂಥ ಮಾಹಿತಿ ಬಗ್ಗೆ ನಿಮಗೆ ತೋರಿಸ್ತೀನಿ. ಅಂದರೆ ಅದರ ಜೊತೆ ನಾನು ಹಿಯರಿಂಗ್ ವಿಡಿಯೋ ಕೂಡ ನೋಡಿದ್ದೀನಿ ಆ್ಯಂಡ್ ಅದರ ಜೊತೆ ನಿಮಗೆ ವಿವರಣೆಗಾಗಿ ಇರಲಿ ಅಂತೇಳಿ ಇದು. ನೋಡಿ, ಬೆಳಿಗ್ಗೆ ನಾನು ವಿಡಿಯೋದಲ್ಲಿ ಹೇಳುವಾಗ ಒಂದು ಸ್ಮಾಲ್ ಮಿಸ್ಟೇಕ್ ಏನಂದರೆ, ಆನ್ ಗೋಯಿಂಗ್ ಪ್ರೋಸೆಸ್ ನೀವು ಕಂಟಿನ್ಯೂ ಮಾಡಿ, ರಿಸಲ್ಟ್ ಬಿಡಿ, ಬಟ್ ಆರ್ಡರ್ ಕಾಪಿ ಕೊಡಬೇಡಿ ಅಂತ ಹೇಳಿರುವಂಥದ್ದು ನಾನು KS ವಿಚಾರವನ್ನು ಅಲ್ಲಿ ಮೆನ್ಷನ್ ಮಾಡಿರೋದು. ಬಟ್ ಬೇರೆ ನೋಟಿಫಿಕೇಶನ್ಗಳ ಬಗ್ಗೆ ಕೂಡ ಅಲ್ಲಿ ನಾನು ಸ್ಪೆಷಲಿ ಮೆನ್ಷನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದಾಗಿ ಕೆಲವರು ಕನ್ಫ್ಯೂಸ್ ಆಗಿದ್ರೆ, ಸೊ ಅದು ಓನ್ಲಿ ಫಾರ್ KS, ಓಕೆನಾ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇವತ್ತಿನ ವಿಚಾರಣೆ ನಡೆದಂಥ ಘಟನೆಗಳೇನು ಅಂತಂದರೆ, ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಪೂಣಚ್ಚ ಅವರ ನೇತೃತ್ವದ ವಿಭಾಗೀಯ ಪೀಠದಿಂದ ವಿಚಾರಣೆ ಆರಂಭ ಆಗುತ್ತೆ. ಸೊ ಅಡ್ವೊಕೇಟ್ ಜನರಲ್ K ಶಶಿಕಿರಣ್ ಶೆಟ್ಟಿ ನೇಮಕಾತಿ ಮಾಡುತ್ತೇವೆ, ಆದರೆ ನೇಮಕಾತಿ ಆದೇಶ ನೀಡುವುದಿಲ್ಲ ಅಂತೇಳಿ ಕೇಳ್ಕೊಳ್ತಾರೆ ಅವಕಾಶವನ್ನು. ಬಟ್ AG ಹೇಳ್ತಾರೆ, ಉದಾಹರಣೆಗೆ ಇಲ್ಲಿ 100 ಹುದ್ದೆಗಳ ಪೈಕಿ ನಾವು ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಏನು ಅನ್ನೋ ವಿಷಯವನ್ನು ಮೆನ್ಷನ್ ಮಾಡ್ತಾರೆ. ಅದರ ಜೊತೆ ನಮಗೆ 50% ಮೀಸಲಾತಿ ಅನ್ವಯ ನೇಮಕಾತಿ ಮಾಡೋದಕ್ಕೆ ನಮ್ಮ ಯಾವುದೇ ಆಕ್ಷೇಪ ಇಲ್ಲ ಅಂತಂದರೆ ಪೀಠ ಹೇಳುವಂಥದ್ದು, ಅಂದರೆ ಜಡ್ಜಸ್ ಹೇಳುವಂಥದ್ದು, ನೀವು 50% ಮೇಲೆ ರೆಕ್ರೂಟ್ ಮಾಡೋ ಹಾಗಿದ್ರೆ, ನೇಮಕಾತಿಗಳನ್ನ ಮಾಡೋ ಹಾಗಿದ್ರೆ ನಮ್ಮದು ಅಬ್ಜೆಕ್ಷನ್ ಇಲ್ಲ. ಇನ್ ಕೇಸ್ ಆವಾಗ ಇಲ್ಲಿ ನೆಕ್ಸ್ಟ್ AG ಅವರು ಹೇಳುವಂತಂದ್ರೆ, ಅಡ್ವೊಕೇಟ್ ಜನರಲ್ ಅವರು ಹೇಳುವಂಥದ್ದು, 56% ಪೈಕಿ 50% ಮಾತ್ರ ನೇಮಕಾತಿ ಮಾಡಲಾಗುವುದು, ಉಳಿದ 6% ವಿಚಾರದಲ್ಲಿ ನೇಮಕಾತಿ ಮಾಡೋದಿಲ್ಲ ಅಂತ. ನೋಡಿ, ಇಲ್ಲಿ ನ್ಯಾಯಾಧೀಶರ ಪೀಠ ಹೇಳುವಂಥದ್ದು ಏನು, 50% ಮೀಸಲಾತಿಯನ್ನ ನೀವು ಮಾಡೋದಕ್ಕೆ, ಅನ್ವಯ ನೇಮಕಾತಿ ಮಾಡೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅಡ್ವೊಕೇಟ್ ಜನರಲ್ ಅವ್ರು ಏನು ಕೇಳ್ತಾರೆ ನೋಡಿ, 56% ಮೇಲೆ ನಾವು ರೆಕ್ರೂಟ್ಮೆಂಟ್ ಮಾಡ್ಕೋತೀವಿ, ಬಟ್ 50% ನೇಮಕಾತಿ ಮಾಡ್ತೀವಿ, ಉಳಿದ 6% ಹಾಗೆ ನೇಮಕಾತಿಯನ್ನು ಮಾಡಲ್ಲ, ಉಳಿಸ್ತೀವಿ ಅಂತ. ಇದು ರೀಸನ್ ಯಾಕೆ ಅನ್ನೋದ್ರೆ ನಾನು ಹೇಳ್ತೀನಿ ಮುಂದೆ. ಆ್ಯಂಡ್ ಇದರಲ್ಲಿ ಅರ್ಜಿದಾರರ ಪರ ವಕೀಲರು ಏನು ಹೇಳ್ತಾರೆ, ಕಾಯ್ದೆ ಸೆಕ್ಷನ್ ಪ್ರಕಾರ ನೀವು ನೇಮಕಾತಿ ಮಾಡಬೇಕಾಗುತ್ತೆ, ಹೊಸದಾಗಿ ಅಧಿಸೂಚನೆ ಹೊರಡಿಸಬೇಕು, ಎಲ್ಲ ವಿಷಯಗಳು ಚರ್ಚೆ ಆಗುತ್ತೆ. ಅದಾದಮೇಲೆ ಅರ್ಜಿದಾರರ ಪರ ವಕೀಲರು ಹೊಸ ಅಧಿಸೂಚನೆ ಪ್ರಕಾರ ಸರ್ಕಾರ ನೇಮಕಾತಿ ಮುಂದುವರಿಸಲು ಅನುಮತಿಸಬಾರದು ಅಂತ ಕೇಳಿಕೊಳ್ತಾರೆ. ಆಮೇಲೆ ಇಲ್ಲಿ ಪೀಠ ಅಂದರೆ ಜಡ್ಜಸ್ ನ್ಯಾಯಾಧೀಶರು ಹೇಳುವಂಥದ್ದು, ತಮಿಳುನಾಡು, ಮಧ್ಯಪ್ರದೇಶ, ಛತ್ತೀಸ್ಗಢ ರಾಜ್ಯಗಳು 50% ಮೀಸಲಾತಿಯನ್ನು ಮೀರಿವೆ. ತಮಿಳುನಾಡು ಈ ಹಿಂದೆ ಮೀಸಲಾತಿ ಮಿತಿ ಮೀರಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ರಾಜ್ಯಗಳ ಕೇಸ್ಗಳ ವಿಚಾರಣೆಗಳಿದೆ. ಸೊ ಅದು ಫೈನಲ್ ಹಿಯರಿಂಗ್ ಇದೆ, ತಿಂಗಳಲ್ಲಿ ಆಗುತ್ತೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತೆಲ್ಲ ಅಡ್ವೊಕೇಟ್ ಜನರಲ್ ಅವರು ನ್ಯಾಯಾಧೀಶರಿಗೆ ವಿವರಣೆ ಮಾಡ್ತಾರೆ. ಅದಾದಮೇಲೆ ಇದನ್ನು ನೆಕ್ಸ್ಟು 12ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ, ಓಕೆನಾ. ಇಲ್ಲಿ ಕ್ಲಿಯರ್ ಆಗುವಂಥ ವಿಷಯ ಏನು ಅಂದರೆ, 56 ಮೇಲೆ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ, ಬಟ್ 50%ದು ಮೀಸಲಾತಿ ಬಳಸ್ಕೊಂಡು ಇನ್ನು 6%ದು ಸೀಟ್ಸ್ ಏನಿರುತ್ತೆ ಅದ್ರದ್ದು ನಾವು ಹಂಗೆ ಇಡ್ತೀವಿ ಅಂತ ಏನೋ ಕೇಳ್ಕೊಳ್ತಾರೆ. ಬಟ್ ಅದಕ್ಕೆ ಇಲ್ಲಿ ಅವಕಾಶ ಕೊಡಲ್ಲ. ಹಾಗಾದರೆ 50% ಮೇಲೆ ರೆಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಸಮಸ್ಯೆಗಳೇನಾದರೂ ಇದೆಯಾ, ಅಥವಾ 56 ಮೇಲೆ ಮಾಡಿದ್ರೆ ಸಮಸ್ಯೆ ಏನು ಅನ್ನೋದನ್ನೆಲ್ಲವನ್ನು ಕೂಡ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ನೋಡಿ, ಇಲ್ಲಿ ಸರಿಯಾಗಿ ನೀವು ಗಮನಿಸಿ, ಈ ವಿಷಯಗಳು ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ, ಈಗ ಸರ್ಕಾರ ಒಂದು ವೇಳೆ ಈ ಒಂದು ಕಾನೂನು ಸಂಘರ್ಷದಿಂದ ಬಚಾವಾಗಲು ಹೆಚ್ಚುವರಿ ಮೀಸಲಾತಿ ಏನಿದೆ ಅದನ್ನು ಪಕ್ಕಕ್ಕಿಟ್ಟು ಕೇವಲ 50% ಮಿತಿಯ ಅನ್ವಯವೇ ನೋಟಿಫಿಕೇಶನ್ ಮಾಡಿದ್ರೆ ಏನೆಲ್ಲ ಪರಿಣಾಮ ಆಗುತ್ತೆ, ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ಮೊದಲನೇದು, ರಾಜಕೀಯ ಮತ್ತು ಸಾಮಾಜಿಕ ಪ್ರತಿರೋಧವನ್ನು ಎದುರಿಸಬೇಕಾಗತ್ತೆ. ಅಂದರೆ ಇದು ಸರ್ಕಾರದ ಪಾಲಿಗೆ ಅತ್ಯಂತ ಕಷ್ಟದ ನಿರ್ಧಾರ. ಯಾಕೆ ಅಂತಂದರೆ, ಈಗ SC/ST ಅವರನ್ನ ಮೀಸಲಾತಿಯನ್ನು ಹೆಚ್ಚಿಸಿದ ಒಂದು ಕಾಯ್ದೆಯನ್ನು ಈಗ ತಂದಿದ್ದಾರೆ. ಸೊ ಅದನ್ನು ಈಗ ನೋಟಿಫಿಕೇಶನ್ ಕೈ ಬಿಟ್ಟರೆ SC/ST ಸಮುದಾಯಗಳಿಂದ ಮತ್ತು ವಿವಿಧ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಬಹುದು. ಆ್ಯಂಡ್ ಸರ್ಕಾರಕ್ಕೆ ಮೀಸಲಾತಿ ಜಾರಿ ಮಾಡುವ ಇಚ್ಛಾಶಕ್ತಿ ಇಲ್ಲ ಎಂಬ ಆರೋಪ ಎದುರಾಗಬಹುದು. ಆ್ಯಂಡ್ SC/ST ಅಭ್ಯರ್ಥಿಗಳಿಗೆ ಇಲ್ಲಿ ಈಗ ಹೆಚ್ಚುವರಿ ಏನು ಮೀಸಲಾತಿ ಕೊಟ್ಟಿದ್ದಾರೆ, ಸೊ ಇದು ಈಗ ಅಂದರೆ ಅವರು ಅದರಿಂದ ವಂಚಿತರಾಗ್ತಾರೆ ಅನ್ನುವಂಥದ್ದು ಒಂದು ಅವರಿಗೆ ಈಗ ಇಲ್ಲಿ ಮೇನ್ ಕ್ವಶನ್ ಉದ್ಭವ ಆಗುತ್ತೆ. ಹಾಗಾಗಿ ಇನ್ನೊಂದು ಕಾರಣ ಕೂಡ ಇದೆ ಇಂಪಾರ್ಟೆಂಟ್, ಏನು ಅಂತಂದರೆ, ಈಗ 50% ಮೇಲೆ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ರೆ ನೇಮಕಾತಿನ, ನಾಳೆ ಅವರು ಕಾನೂನು ತಡೆಯನ್ನು ಅಂದರೆ ಲೀಗಲಿ ಸ್ಟೇ ಮಾಡಿಸುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತ ಹೇಳ್ತೀನಿ. ಹೊಸ ಕಾಯ್ದೆ ಅಂದರೆ ನಿಮ್ಗೆ ಗೊತ್ತಿದೆ, 2022ರಲ್ಲಿ ಅಂದಿನ BJP ಸರ್ಕಾರ SC/ST ರಿಸರ್ವೇಷನ್ ಆ್ಯಕ್ಟ್ 2022 ಅಂದರೆ ಈಗಾಗಲೇ ಜಾರಿಯಲ್ಲಿದೆ. ಆದ ಕಾರಣ ಏನಾಗುತ್ತೆ ಅಂತಂದರೆ, ಕಾಯ್ದೆ ಜಾರಿಯಲ್ಲಿದ್ದಾಗಲೇ ಅದನ್ನು ಮೀರಿ 50% ನೋಟಿಫಿಕೇಶನ್ ಹೊರಡಿಸಿದ್ರೆ
ಅದು ಕಾಯ್ದೆಯ ಉಲ್ಲಂಘನೆ ಆಗುತ್ತೆ ಒಂದು. ಇನ್ನೊಂದು, ಇದನ್ನು ಪ್ರಶ್ನಿಸಿ SC/ST ಪರ ಸಂಘಟನೆಗಳು ಕೋರ್ಟ್ ಮೆಟ್ಟಿಲೇರಬಹುದು. ಜಾರಿಯಲ್ಲಿರುವ ಕಾಯ್ದೆಯಂತೆ ನಮಗೆ ಮೀಸಲಾತಿ ನೀಡಿ ಇಂದವರು ತಡೆಯಾಜ್ಞೆ ತರುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದ್ರೆ ನೇಮಕಾತಿ ಪ್ರಕ್ರಿಯೆ ಸರಾಗವಾಗಬಹುದು ಯಾವಾಗ ಅಂತಂದ್ರೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ 50% ಮೀರಬಾರದು ಎಂದು ಹೇಳಿರುವುದರಿಂದ ಹಳೆಯ ಪದ್ಧತಿಯಂತೆ ನೋಟಿಫಿಕೇಶನ್ ಮಾಡಿದರೆ ನ್ಯಾಯಾಲಯವು ಪ್ರಕ್ರಿಯೆಯನ್ನು ತಡೆಯದೆ ಮುಂದುವರಿಸಲು ಅನುಮತಿ ನೀಡಬಹುದು. ಇದು ಜನರಲ್ ಮೆರಿಟ್ ಮತ್ತು OBC ಅಭ್ಯರ್ಥಿಗಳಿಗೆ ಯಾವುದೇ ಗೊಂದಲವಿಲ್ಲದೆ ಪರೀಕ್ಷೆ ನಡೆಸೋದಕ್ಕೆ ಅವಕಾಶ ಸಿಗುತ್ತೆ. ಅಂದ್ರೆ ಈಗ 50% ಮೇಲೆ ರಿಕ್ರೂಟ್ಮೆಂಟ್ ಮಾಡಿದ್ರೆ ಇದರಿಂದ ಏನು ಲಾಭ ಆಗುತ್ತೆ ಅಂತಂದ್ರೆ, ನೇಮಕಾತಿ ಸರಾಗವಾಗಿ ನಡೆಯುತ್ತೆ, ಯಾವ ಸಮಸ್ಯೆ ಇರಲ್ಲ. ಬಟ್ ಇನ್ ಕೇಸ್ ಈಗ ನಮಗೆ ಕೊಟ್ಟಿರೋ ಮೀಸಲಾತಿಯನ್ನ ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ ಎಲ್ಲೋ ಒಂದು ಕಡೆ SC/ST ಸಮುದಾಯದವರು ಕೋರ್ಟ್ಗೆ ಹೋಗಿ ಸ್ಟೇ ತರುವಂಥ ಕೆಲಸ ಏನಾದರೂ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಅದು ಆಗಬಾರ್ದು ಅಂತಂದರೆ, ಈಗ ಸರ್ಕಾರದ ಮುಂದಿರುವಂಥ ಅಂತಿಮ ಆಯ್ಕೆ ಏನು ಮಾಡ್ಬೋದು ಅಂದರೆ, 50 ಅನ್ವಯ ನೋಟಿಫಿಕೇಶನ್ ಮಾಡುವ ಬದಲಾಗಿ ಹೆಚ್ಚಾಗಿ ಹೈಬ್ರಿಡ್ ಮಾದರಿಯನ್ನು ಅನುಸರಿಸಲು ನೋಡುತ್ತಿದೆ. ಅಂದರೆ ನೋಟಿಫಿಕೇಶನಲ್ಲಿ 56% ಅಂತ ತೋರಿಸೋದು, ಆಯ್ತಾ. ಆದರೆ ಈ ನೇಮಕಾತಿ ಕೋರ್ಟ್ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂಬ ಷರತ್ತನ್ನು ಹಾಕುವುದು. ಅದರ ಜೊತೆ ಒಂದು ವೇಳೆ ಕೋರ್ಟ್ ಅಂತಿಮವಾಗಿ ಒಪ್ಪದಿದ್ರೆ, ಅಂದರೆ 56ಗೆ ನಾಳೆ ಇದು ಇನ್ನೂ ಕೇಸ್ ಮುಂದೆ ಹೋಗುತ್ತೆ, ಈಗ ಹೈಕೋರ್ಟ್ ಇದೆ, ನಾಳೆ ಸುಪ್ರೀಂ ಕೋರ್ಟ್ ಹೋಗುತ್ತೆ, ಅಥವಾ ಬೇರೆ ರಾಜ್ಯಗಳದ್ದು ಈಗ ಆಲ್ರೆಡಿ ಆರ್ಡರ್ ಬರ್ಬೋದು. ಹಂಗೇನಾದ್ರೂ ಆದರೆ ನಾಳೆ ಇದು ಕೋರ್ಟ್ ಒಪ್ಪಿಲ್ಲ, ಹಂಗಾಗಿ ನಾವು 50ಗೆ ಇದನ್ನ ಲಿಮಿಟ್ ಮಾಡ್ತೀವಿ ಅಂತ ಹೇಳ್ಬೋದು. ಈ ರೀತಿ ಅವಕಾಶ ಇದೆ. ಹಾಗಾಗಿ ಅಡ್ವೊಕೇಟ್ ಜನರಲ್ ಅವರು ಇವತ್ತು ಕೇಳ್ಕೊಂಡಿರೋದು ನ್ಯಾಯಾಧೀಶರ ಹತ್ರ, ನಾವು 56 ಮೇಲೆ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಬಟ್ 56% ಇದೆಯಲ್ಲ ಮೀಸಲಾತಿ, ಅದರಲ್ಲಿ 50ಅನ್ನಷ್ಟೇ ನಾವು ನೇಮಕಾತಿ ಮಾಡಿಕೊಂಡು ಇನ್ನು 6% ರಿಸರ್ವ್ ಇಟ್ಟಿರ್ತೀವಿ. ಇನ್ ಕೇಸ್ ನಾಳೆ ಕೋರ್ಟ್ ಆದೇಶ ಏನು ಬರುತ್ತೆ ಅದನ್ನು ನೋಡಿಕೊಂಡು ಉಳಿದಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಈ ರೀತಿ ಕೂಡ ಅವಕಾಶ ಇದೆ. ಇದನ್ನ ಸರ್ಕಾರ ಈಗ ಈ ರೀತಿ ಮಾಡೋದಕ್ಕೆ ಹೊರಟಿರೋದು. ಅಂದ್ರೆ ಸಮಸ್ಯೆ ಬರಬಾರ್ದು, ಈ ಕಡೆ SC/ST ಸಮುದಾಯದ ವಿರೋಧವನ್ನು ಕೂಡ ನಾವು ಹಾಕೋಬಾರ್ದು ಅಂತೇಳಿ. ಹಾಗಾದ್ರೆ 50% ಅನ್ವಯ ನೇರವಾಗಿ ನೋಟಿಫಿಕೇಶನ್ ಮಾಡಿದ್ರೆ ಸರ್ಕಾರಕ್ಕೆ ಕಾನೂನು ಸೇಫ್ ಎನಿಸಿದ್ರು ಸಾಮಾಜಿಕವಾಗಿ ಮತ್ತು ನೈತಿಕವಾಗಿ ಅದು ದೊಡ್ಡ ಸವಾಲಾಗುತ್ತದೆ. ಆದ್ದರಿಂದಲೇ ಸರ್ಕಾರ ಈಗ ಹೈಕೋರ್ಟ್ನಲ್ಲಿ ಮಧ್ಯಂತರ ಅನುಮತಿಗಾಗಿ 50:6 ಫಾರ್ಮುಲಾ ಗೋಸ್ಕರ ಹೋರಾಡ್ತಾ ಇದೆ. ಅಂದರೆ ನಿಮ್ಗೆ ಹೇಳಿದೆ ನಾನು, ಯಾಕೆ ಸರ್ಕಾರ ಈಗ 56 ಮೇಲೇ ನಾವು ನೇಮಕಾತಿ ಮಾಡ್ತೀವಿ ಅಂತ ಇವತ್ತು ಕೇಳ್ಕೊಂಡಿದ್ದು ಅಂತಂದರೆ, ನಾಳೆ ಸಮಸ್ಯೆ ಬೇರೇನೂ ಇಲ್ಲ, ಬಟ್ ಒಂದಿರುವಂಥದ್ದು ಇಲ್ಲಿ SC/ST ಸಮುದಾಯದ ಪ್ರಬಲ ವಿರೋಧವನ್ನು ನಾವೆಲ್ಲಿ ಧರಿಸಬೇಕಾಗುತ್ತೆ ಅನ್ನುವಂಥ ಭಯ. ಇಲ್ಲ ಅಂತಂದರೆ ಈಗ ಆ ಸಮುದಾಯದ ನಾಯಕರನ್ನ ಕೂರಿಸ್ಬಿಟ್ಟು ಒಂದು ಮಾತುಕತೆಯನ್ನು ಮಾಡಿ ಅವರಿಗೆ ರಾಜಿ ಮಾಡಿಸಿ, ಇಲ್ಲ ಇದ್ರ ಕೋರ್ಟಲ್ಲಿ ಬಗೆಹರಿಲಿ, ಏನಾದರೂ ಮಾಡಲಿ ಅಂತ ಮಾಡ್ತಾರೋ ಅಥವಾ ಏನು ಮಾಡ್ತಾರೆ ಅನ್ನೋಂಥದ್ದು ಈಗ ಸರ್ಕಾರಕ್ಕೆ ಬಿಟ್ಟಿದ್ದು. ಬಟ್ ಒಟ್ಟಾರೆ ಒಂದಂತೂ ಮಾಡಲೇಬೇಕು ಅಂತಂದರೆ ನೇಮಕಾತಿಗಳನ್ನು ಶುರು ಮಾಡಲೇಬೇಕು. ಒಟ್ಟಾರೆ ಇಲ್ಲಿ 56ಗಿಂತ 50 ಮೇಲೆ ನೇಮಕಾತಿಗಳನ್ನು ಶುರು ಮಾಡೋದು ಎಲ್ಲರಿಗೂ ಸೇಫ್. ಈಗ ಆಲ್ರೆಡಿ ಇದರಲ್ಲಿ ಎಲ್ಲ ಸಮುದಾಯದವ್ರದ್ದು ವಯಸ್ಸು, ಸಮಯ ಎಲ್ಲವೂ ಕೂಡ ಕಳೆದೋಗಿದೆ. ನಾಟ್ ಓನ್ಲಿ SC/ST, OBC, GM ಕೆಟಗರಿ ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ ತಮ್ಮ ಅಮೂಲ್ಯ ಸಮಯವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಆ ಸಮಯವನ್ನು ಮರಳಿ ತಂದು ಕೊಡೋಕ್ಕಾಗಲ್ಲ ಯಾರ ಲೈಫ್ಗೂ. ಸೊ ಅದಕ್ಕೆ ಸರ್ಕಾರ ಹೇಗಾದರೂ ಮಾಡಿ 50 ಮೇಲೇ ಅವಕಾಶವನ್ನು ಪಡ್ಕೋಬೇಕು ಮುಂದಿನ ಹೇರಿಂಗಲ್ಲಿ. ಅದರ ಮೇಲೆ ನೇಮಕಾತಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಮತ್ತೆ ನಾಳೆ ಇದು ಕಾನೂನು ಸಮಸ್ಯೆಯಾಗಿ, ಕಾನೂನಿನ ತೊಡಕಾಗಿ ಕೂರಬಾರ್ದು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಸೊ ಒಟ್ಟಾರೆಯಾಗಿ ಇಷ್ಟು ಮಾಹಿತಿ ಇದೆ. ಈ ಮಾಹಿತಿ ಎಲ್ರಿಗೂ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ. ಧನ್ಯವಾದಗಳು.